ಹಾಯ್ ಎವ್ರಿವನ್. ಇವತ್ತು ನಾನು ಸ್ಪೆಷಲ್ ಬಟಾಟೆ ಬಾಜಿ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದು ಜಾಸ್ತಿಯಾಗಿ ಜಾರ್ಖಂಡೆಲ್ಲ ಇರ್ತದಲ್ಲ, ಆ ಸೈಡಲ್ಲಿ ಈ ಥರ ಮಾಡ್ತಾರೆ, ಈ ಥರ ಬಾಜಿ ಮಾಡೋದು. ನಾವು ಕರ್ನಾಟಕದವರೆಲ್ಲ ಉದ್ದಿನಬೇಳೆ ಅದೆಲ್ಲ ಸೇರಿಸಿ ಮಾಡ್ತೇವಲ್ಲ, ಅದು ಬೇರೆ ಒಂದು, ಇದು ಬೇರೆ ಟೈಪಲ್ಲಿ. ಇದು ಯಾವ ಥರ ಮಾಡೋದಂತ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಾಕಿದ್ದೇನೆ, ಕುಕ್ಕಿಂಗ್ ಆಯಿಲ್. ನಂತರ ಇಲ್ಲಿ ಬಟಾಟೆಯನ್ನು ನೋಡಿ ಈ ಥರ ಉದ್ದಕ್ಕೆ ಸಪೂರಾಗಿ ಹೆಚ್ಚಿಟ್ಟಿದ್ದೇನೆ. ನಂತರ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ತುಂಬ ಟೇಸ್ಟ್ ಆಗಿರ್ತದೆ. ಇದು ನಾವು ಫ್ರೆಂಚ್ ಫ್ರೈಡೆಲ್ಲ ಮಾಡ್ತೇವಲ್ಲ, ಆ ಥರ ಬರ್ತದೆ ಅದು ಲಾಸ್ಟ್ ಮಾಡಿದ ನಂತರ. ಇದು ನೋಡಿ ಈ ಥರ, ಇದು ಸಿಪ್ಪೆ ತೆಗಿಬೇಕಂತಿಲ್ಲ, ಸಿಪ್ಪೆ ತೆಗಿಯದೆ ಅದೇ ಒಟ್ಟಿಗೆ ಮಾಡಿದರೆ ಆಯಿತು. ಈಗ ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ನಾನು ಜೀರಿಗೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಹ ಹಾಕ್ಕೋಬೋದು, ಅವರು ಹಾಕೋದಿಲ್ಲ, ನಾವು ಕರ್ನಾಟಕದವ್ರು ಬೇಕಿದ್ದರೆ ಹಾಕ್ಕೋಬೋದು. ಇಲ್ಲಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇದರ ಫ್ಲೇವರ್ ಎಲ್ಲ ಬಿಡ್ಕೋಬೇಕು ಎಣ್ಣೆಯಲ್ಲಿ, ಆಗಲೇ ಅದು ಬಟಾಟೆ ಇದಕ್ಕೆ ಬಾಜಿಗೆ ಚೆನ್ನಾಗಿ ಫ್ಲೇವರ್ ಬರ್ತದೆ, ಅದಕ್ಕೆ ಸಹ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಚೆನ್ನಾಗಿ ಒಂಚೂರು ಫ್ರೈ ಆಗೋ ತನಕ ಇಟ್ಕೊಳ್ತೇನೆ. ಜಾರ್ಖಂಡ್ನವರೆಲ್ಲ ಅದು ಚಪಾತಿಗೆ ಮತ್ತು ಬೆಳ್ತಿಗೆ ಅನ್ನಕ್ಕೆ ದಾಲ್ ಸಾರು ಮಾಡಿದರೆ ಇದೊಂದು ಬಾಜಿ ಮಾಡ್ತಾರೆ, ತುಂಬ ಟೇಸ್ಟಾಗಿರ್ತದೆ. ನಮ್ಮ ರಿಲೇಷನ್ ಒಬ್ಬರು ಮಾಡಿದರು, ಅದನ್ನು ನೋಡಿಬಿಟ್ಟು ಈಗ ನಾನು ಸಹ ಮಾಡ್ತಾಯಿದ್ದೇನೆ ಮನೆಯಲ್ಲಿ. ತುಂಬ ಟೇಸ್ಟಾಗಿತ್ತು ಮಾಡಿದ್ದು. ನಂತರ ಇದಕ್ಕೆ ನಾನು ಬಟಾಟೆ ಹಾಕ್ತಿದ್ದೇನೆ. ನೋಡಿ, ಇದು ಈ ಕಲರ್ ಬರುವಾಗ ಸ್ವಲ್ಪ ಬಟಾಟೆಯನ್ನು ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಡುವ, ಅದು ಫ್ರೈ ಆದ ಕೂಡಲೇ ಲೋ ಫ್ಲೇಮಲ್ಲಿ ಇಡಬೇಕು ಬಟಾಟೆ ಹಾಕುವಾಗ. ಇದು ಉದ್ದುದ್ದಕ್ಕೆ ನೋಡಿ ಪೂರಕ್ಕೆ ಹೆಚ್ಕೊಂಡಿದ್ದೇನೆ, ಯಾಕಂದರೆ ಅದು ಬೇಗ ಬೇಯ್ತದಾಗ. ಫ್ರೈ ಮಾಡೋದಲ್ಲ, ಬೇಯಿಸೋದಲ್ಲ ಇದು, ಅಂದರೆ ನೀರೆಲ್ಲ ಹಾಕಿ ಬೇಯಿಸಲಿಕ್ಕಿಲ್ಲ, ಎಣ್ಣೆಯಲ್ಲೇ ಫ್ರೈ ಮಾಡೋದದು. ನೋಡಿ, ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಮಾಡಲಿಕ್ಕೆ, ಆದರೆ ಸ್ವಲ್ಪ ಕೈ ಆಡಿಸಬೇಕು. ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿ ಈಗ ಹುರಿತಾ ಇರಬೇಕು ಅದನ್ನು. ಇದು ಫ್ರೆಂಚ್ ಫ್ರೈಡ್ ಥರ ಬರ್ತದೆ, ಚೆನ್ನಾಗಿ ಬರ್ತದೆ ಟೇಸ್ಟ್ ಮಾತ್ರ, ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಬೇಕು. ಇದನ್ನು ಸ್ವಲ್ಪ ಅರ್ಧ ಬೇಯಿಸುವಾಗ ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದರದ್ದು ಸ್ವಲ್ಪ ನೀರು ಬಿಡ್ತದೆ, ಅದು ನೀರು ಹೋಗುವ ತನಕ ಸಹ ನಾವು ಚೆನ್ನಾಗಿ ಹುರಿಬೇಕು. ಮತ್ತು ನೀರು ನಾವು ಆ್ಯಡ್ ಮಾಡಲಿಕ್ಕಿಲ್ಲ, ನೀರು ಸೇರಿಸಲಿಕ್ಕೇ ಇಲ್ಲ ಈ ಬಾಜಿಗೆ. ನಂತರ ನೋಡಿ, ಉಪ್ಪು ಹಾಕ್ತಾಯಿದ್ದೇನೆ. ಉಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ತುಂಬ ಈಸಿ ಮಾಡೋದು ಮಾತ್ರ, ತುಂಬ ಆದರೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಯುವ ತನಕ ನಾವು ಫ್ರೈ ಮಾಡ್ತಾನೆ ಇರಬೇಕು. ನಂತರ ಅದು ಒಂಥರ ಕ್ರಂಚಿಯಾಗಿ ಅಡಿ ಹಿಡ್ದಂಗೆ ಆಗ್ತದೆ, ಅದನ್ನೆಲ್ಲ ತೆಗಿತಾ ಇರಬೇಕು. ಒಳ್ಳೆ ಫ್ಲೇವರ್, ಪರಿಮಳ ಗಮ್ಮಂತದೆ ಅದು ಮಾಡುವಾಗ ಸಹ. ನೋಡಿ, ಅದರ ನೀರಿನ ಅಂಶ ಎಲ್ಲ ಹೋಗ್ತಾ ಬರ್ತಾ ಉಂಟು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತದೆ. ನೋಡಿ, ಇದು ಅರ್ಧ ಬೆಂದಾಯಿತು. ಇದು ಬೆಂದಿದೆ ಅಂತ ತೋರಿಸೋದು ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿದರೆ ಆಯಿತು. ನಿಮಗೆ ಸೈಡಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಈ ಥರ ಕಲಸುವಾಗ ನೋಡಿ, ಮೆಲ್ಲ ಅದು ಸ್ವಲ್ಪ ಹೊತ್ತಾದಮೇಲೆ ತಳ ಹಿಡಿತಾ ಬರ್ತದೆ, ಅದನ್ನು ನಾವು ತೆಗಿತಾ ಇರಬೇಕು. ಈಗ ಬೆಂದಿದೆ ಅಂತ ಯಾವ ಥರ ನೋಡಿ, ಇದು ಬೆಂದಿದೆ ಅಂತ ಯಾವ ಥರ ನೋಡೋದಂತಂದರೆ, ಒಂದನ್ನು ತಗೊಂಡು ಹೀಗೆ ಪ್ರೆಸ್ ಮಾಡಿ ನೋಡಬೇಕು. ಒಂದನ್ನು ನೋಡಿ, ಹೀಗೆ ಕಟ್ ಮಾಡಿ ನೋಡಬೇಕು. ನೋಡಿ, ಇದು ಬೆಂದಿದೆ, ಇಲ್ಲಿಗೆ ಆಯಿತು, ಇಲ್ಲಿಗೆ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಸ್ವಲ್ಪ ಕಲಸ್ಕೊಳ್ತಾ ಇರಬೇಕು. ನೀರಿನ ಅಂಶ ಮಾತ್ರ ಇರಬಾರ್ದು, ನೀರು ಹಾಕಲಿಕ್ಕೇನಿಲ್ಲ. ನೋಡಿ, ಇಲ್ಲಿಗೆ ರೆಡಿ ಆಯಿತು ಜಾರ್ಖಂಡಿದು ಬಟಾಟೆ ಬಾಜಿ. ನಿಮಗೆ ಇಷ್ಟ ಆದರೆ ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಟ್ರೈ ಮಾಡಿ ಮನೆಯಲ್ಲಿ.